ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ನಾನು ಪ್ರದೀಪ್ ಪೂಜಾರಿ. ನಾವಿವತ್ತು ಒಂದು ವಿಶೇಷ ಜಾಗಕ್ಕೆ ಬಂದೀವಿ. ನಾನು ಈಗ ಹುಬ್ಳಿಲಿ ಇದ್ದೀನಿ. ಹುಬ್ಳಿಯ ಹೈವೇ ಏನ್ ಕಾಣ್ತೈತೆ ನಿಮಗೆ, ನನ್ನ ಪಕ್ಕದಲ್ಲಿ ಹೈವೇ ಐತಿ. ಸೊ ಹೈವೇ ಪಕ್ಕದಲ್ಲಿ ಒಂದು ವಿಶೇಷವಾದ ದೇವಸ್ಥಾನವನ್ನ ರೆಡಿ ಮಾಡಿದ್ದಾರೆ. ಇದು ಶಿವನಿಗೆ ಸಮರ್ಪಿತವಾದ ದೇವಸ್ಥಾನ, ನೂತನವಾಗಿ ಸಿದ್ಧವಾಗಿರುವಂತಹ ದೇವಸ್ಥಾನ. ಇದು VRL ಸಮೂಹದಿಂದ ನಿರ್ಮಾಣವಾದ ದೇವಸ್ಥಾನ. ಹಲವಾರು ದೇವಾಲಯಗಳನ್ನ ಹೊಂದಿರುವ ಒಂದು ದೇವಸ್ಥಾನದ ಒಂದು ವಿಭಿನ್ನ ಪರಿಚಯವನ್ನು ಮಾಡಿಸುವ ಒಂದು ಪುಟ್ಟ ಪ್ರಯತ್ನ. ಸೊ ನನ್ನ ಹಿಂದ್ಗಡೆ ದೇವಸ್ಥಾನ ಕಾಣಿಸತೈತಿ. ತುಂಬಾ ದೊಡ್ಡ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಆಗೈತಿ ಇದು. ಸೊ ನಿಮ್ಗೆ ಕಾಣಿಸತೈತಿ ವಿಜುವಲ್ಸ್ ಅಲ್ಲಿ. ಸಿಕ್ಕಾಪಟ್ಟೆ ದೊಡ್ಡ ಜಾಗದಲ್ಲಿ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ. ವಿಭಿನ್ನ ವಾಸ್ತುಶಿಲ್ಪದ ಪ್ರಯತ್ನದೊಂದಿಗೆ ನಿರ್ಮಾಣವಾದಂತ ಹೊಸ ದೇವಸ್ಥಾನ ಇದು. ಸುತ್ತಮುತ್ತಲು ಹೀಗೆ ನಿಮ್ಗೆ ವಿಜುವಲ್ಸ್ ಅಲ್ಲಿ ಕಾಣಿಸತೈತಿ. ಅದು ಹೈವೇ ಪಕ್ಕದಲ್ಲಿರುವಂತಹ ಸ್ಥಳ. ಹೈವೇ ಪಕ್ಕದಲ್ಲೇನೆ ಬೆಂಗಳೂರು ಪುಣೆ ಹೈವೇ ಪಕ್ಕದಲ್ಲಿ ವರೂರು ಅನ್ನೋ ಗ್ರಾಮದ ಪಕ್ಕದಲ್ಲಿ ಬರುವಂತಹ ಪಾಲಿಕೊಪ್ಪ ಅನ್ನೋ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇದು. ಸಿಕ್ಕಾಪಟ್ಟೆ ದೊಡ್ಡ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾದಂತಹ ದೇವಸ್ಥಾನಕ್ಕೆ ನಾವು ಎಂಟ್ರಿಯನ್ನ ತಗೊಂತಾ ಇದೀವಿ. ಎಂಟ್ರಿಯಲ್ಲಿ ನಿಮಗೆ ಪಾದವನ್ನು ತೊಳೆಯೋದಕ್ಕೆ ಸಣ್ಣದಾಗಿ ನೀರು ಬರ್ತಾ ಇದೆ. ಸೊ ಪಾದವನ್ನು ತೊಳೆದ ನಂತರ ದೇವಸ್ಥಾನದ ಆವರಣಕ್ಕೆ ನಾವು ಈಗ ತಾನೇ ಎಂಟ್ರಿಯನ್ನ ಕೊಡ್ತಾ ಇದ್ದೀವಿ. ನಾವು ಯಾವುದೋ ಒಂದು ರೀಲ್ ಅನ್ನು ನೋಡಿ ಈ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದ್ವಿ. ಇದು ನಿಮಗೆ ಹುಬ್ಳಿಯಲ್ಲಿ ಕಾಣಕ್ಕೆ ಸಿಗುವಂಥ ದೇವಸ್ಥಾನ. ನಾವು 5-6 ಜನ ಫ್ರೆಂಡ್ಸ್ ಬಂದಿದ್ದೀವಿ. ಅರುಣ್ ಅಂತೂ ನನ್ನ ಜೊತೆ ರೆಗ್ಯುಲರ್ ಇರ್ತಾನೆ. ಅವನ ಜೊತೆಗೆ ಇನ್ನೊಂದು ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ದೀವಿ. ಮೊದಲಿಗೆ ನಿಮಗೆ ಧ್ವಜಸ್ತಂಭ ಕಾಣಕ್ಕೆ ಸಿಗ್ತಾ ಇದೆ. ಶಿಲೆಯನ್ನ ಕಲ್ಲನ್ನ ಕೆತ್ತಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು. ಹೀಗೆ ಗರ್ಭಗುಡಿಗೆ ಬರ್ತಾ ಇದ್ದೀವಿ ನಾವು. ಸುಂದರವಾದ ಸ್ತಬ್ಧವಾದ ವಾತಾವರಣ, ನೂತನ ದೇವಸ್ಥಾನ. ಶಿವಲಿಂಗದ ದರ್ಶನ ಪಡೆದುಕೊಳ್ಳೋದಕ್ಕೆ ಆನಂದೇಶ್ವರ ದೇವರು. ಮೊದಲಿಗೆ ಶಿವನ ನಂದಿಯನ್ನ ನಮಸ್ಕರಿಸಿ ಮುಂದೆ ಹೋಗ್ಬೋದು ನೀವು. ನಿಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಇದು ಆನಂದೇಶ್ವರ ಗರ್ಭಗುಡಿ. ಅರ್ಚಕರಿಗೆ ಹೊರತುಪಡಿಸಿ ಬೇರೆಯವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ಶಿವಲಿಂಗವನ್ನ ನೀವು ಗಮನಿಸ್ತಿರ್ಬೋದು. ಇದು ನಿಮಗೆ ಮೊದಲು ಸಿಗುವಂತಹ ದರ್ಶನ. ಇಲ್ಲಿ ದೇವರ ದರ್ಶನವನ್ನು ಪಡೆದು ಇನ್ನೂ ಕೆಲವೊಂದು ದೇವಸ್ಥಾನಗಳನ್ನ ಇಲ್ಲಿ ನಿರ್ಮಾಣ ಮಾಡಿದರೆ ಅವುಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಉತ್ತಮವಾದ ಶಾಂತ ವಾತಾವರಣದಲ್ಲಿ ಹೈವೇ ಪಕ್ಕದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು. ವರೂರು, ನಾನೀಗ ಹೇಳಿದಾಗನೇ ವರೂರು ಪಕ್ಕದಲ್ಲಿ ಪಾಲಿಕೊಪ್ಪ ಅನ್ನೋ ಗ್ರಾಮದಲ್ಲಿ ಈ ಒಂದು ಸುಂದರ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ. ಈಗ ಇದರ ನಂತರ ಮತ್ತೇನೇನು ಸ್ಪೆಷಾಲಿಟಿ ಇದೆ ಮತ್ತೆ ಏನೇನಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೊಳ್ತಾ ಹೋಗೋಣ. ಸುಂದರವಾದ ಕೆತ್ತನೆಯ ಮೂಲಕ ಇತ್ತೀಚೆಗೆ ನಿರ್ಮಾಣವಾದಂತಹ ದೇವಸ್ಥಾನವನ್ನು ಗಮನಿಸ್ತಿದ್ದೀರಿ ನೀವು. ಶಿವ ಸನ್ನಿಧಿಯ ಪಕ್ಕದಲ್ಲಿ ಕೆಲವೊಂದು ದೇವಸ್ಥಾನಗಳಿದೆ. ಅದರ ದರ್ಶನವನ್ನ ಪಡೆದುಕೊಳ್ಳೋಣ. ಮೊದಲಿಗೆ ನಿಮಗೆ ದೇವಸ್ಥಾನದ ಬಲಭಾಗದಲ್ಲಿ ಶನೇಶ್ವರ ಮಂದಿರ ಕಾಣಕ್ಕೆ ಸಿಗುತ್ತೆ. ಶನೇಶ್ವರ ದೇವರು. ಪ್ರತಿಯೊಂದು ಪುಟ್ಟ ಪುಟ್ಟ ಗುಡಿಗಳನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಶನೇಶ್ವರನ ದರ್ಶನವನ್ನ ಪಡಿಬಹುದು. ಇಲ್ಲಿ ಸಾಯಂಕಾಲದ ನಂತರ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಅನ್ನೋದಕ್ಕೆ ಸಂಜೆ ನಂತರ ಇಲ್ಲಿ ತುಂಬಾ ಜನ ಬರ್ತಾರೆ, ಅದೇ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ತುಂಬಾ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಗುಡಿಗಳನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಶನೇಶ್ವರನ ಮಂದಿರದ ನಂತರ ಮತ್ತೆ ಯಾವ ಗುಡಿ ಇದೆ ಅಂತ ನೋಡೋಣ. ಈಗ ವಾತಾವರಣ ನೀವು ಗಮನಿಸ್ತಿರ್ಬೋದು. ಸುತ್ತಮುತ್ತಲು ತುಂಬಾ ಭವ್ಯವಾದ ಹೊರಾಂಗಣ ಇದೆ, ವಿಶ್ರಾಂತಿ ಕೊಠಡಿಗಳಿವೆ. ಫ್ಯೂಚರ್ ಪ್ಲಾನಿಂಗ್ ಎಲ್ಲವನ್ನು ಇಟ್ಟುಕೊಂಡು ಮಂದಿರದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇದನ್ನು ನೋಡಿದ್ರೆ ಅಂದಾಜಿಗೆ ಸಿಗುತ್ತೆ. VRL ಸಮೂಹ ಸಂಸ್ಥೆಯ ಸಹಯೋಗದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ಇದು. VRL ಸಂಸ್ಥೆ ಕೇಳಿರ್ತೀರ ಹೆಸರು. VRL ಸಂಸ್ಥೆಯ ಸಹಯೋಗದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ. ಅದರ ಪಕ್ಕದಲ್ಲಿ ನಿಮಗೆ ವಿಜಯ ಗಣಪತಿ ದೇವಸ್ಥಾನ ಕಾಣಕ್ಕೆ ಸಿಗ್ತಾ ಇದೆ. ಅದು ಕೂಡ ಎಲ್ಲವೂ ಕೂಡ ಕಲ್ಲಿನಿಂದ ನಿರ್ಮಾಣವಾದಂಥ ದೇವಸ್ಥಾನ. ಹಾಗಾಗಿ ತಂಪಾದ ವಾತಾವರಣ ಇಲ್ಲಿದೆ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದು ಸಣ್ಣ ಕಸ ಕೂಡ ಕಾಣಕ್ಕೆ ಸಿಗ್ತಾ ಇಲ್ಲ, ಅಷ್ಟು ನೀಟಾಗಿ ಈ ಸ್ಥಳವನ್ನು ನಿಭಾಯಿಸಿರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಮತ್ತೊಂದು ಗುಡಿ ನಿಮಗೆ ಕಣ್ಣಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ನಾವೀಗ ಗುಡಿಯ ಹಿಂಭಾಗದಲ್ಲಿದ್ದೀವಿ.
ಸಂಜೆ ಆಗ್ತಿದ್ದಂತಾನೆ ಹೆಚ್ಚಿನ ಭಕ್ತರು ಇಲ್ಲಿ ಬರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಲೈಟಿಂಗ್ಸ್ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿನ ವಿದ್ಯುತ್ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಕಡೆ ಕೂಡ ವಿದ್ಯುತ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗುಡಿ ನಮ್ಗೆ ಕಾಣಕ್ ಸಿಗ್ತಾ ಇದೆ. ಇದು ಜ್ಞಾನಾಂಬಿಕಾ ದೇವಿಯ ದೇವಸ್ಥಾನ. ಜ್ಞಾನಾಂಬಿಕಾ ದೇವಿ ಗುಡಿ. ಎಲ್ಲ ಗುಡಿಯಲ್ಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲ ವ್ಯವಸ್ಥೆಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ನೀವು ಬರ್ಬೇಕಂದ್ರೆ ಯಾವುದೇ ಟಿಕೆಟ್ ಪಡೆದುಕೊಳ್ಳೋ ಅವಶ್ಯಕತೆ ಇಲ್ಲ. ವಿತೌಟ್ ಟಿಕೆಟ್ ನಿಮ್ಗೆ ಎಂಟ್ರಿ ಇದೆ. ಹೊರಗಡೆ ಸೆಕ್ಯೂರಿಟಿಯಲ್ಲಿ ನಿಮ್ಮ ಲಗೇಜ್ಗಳನ್ನ, ನೀವು ಆಚೆ ಕಡೆಯಿಂದ ಬರ್ತಿದ್ದೀರಿ ಅಂತಂದ್ರೆ ನಿಮ್ಮ ಲಗೇಜ್ಗಳನ್ನ ಸೆಕ್ಯೂರಿಟಿ ರೂಮಲ್ಲಿ ಇಟ್ಟು ಒಳಗೆ ಬರ್ಬೋದು. ಜ್ಞಾನಾಂಬಿಕಾ ದೇವಿಯ ದೇವಸ್ಥಾನ ನೋಡಿದ್ವಿ ನಾವೀಗ. ಹಾಗೇನೆ ದೇವಸ್ಥಾನದ ಸುತ್ತಮುತ್ತಲು ಸಂಪೂರ್ಣ ಕಲ್ಲಿನಿಂದ ಹೊರಾಂಗಣದ ಆವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಕಸ ಎಲ್ಲೂ ಕಾಣಕ್ ಸಿಗ್ತಾ ಇಲ್ಲ. ಅಷ್ಟು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ಇದನ್ನ ನಿರ್ವಹಣೆ ಕೂಡ ಅಷ್ಟೇ ಚೆನ್ನಾಗಿದೆ. ದೇವಸ್ಥಾನದ ವಾತಾವರಣ ಎಷ್ಟು ಚೆನ್ನಾಗಿದೆಯೋ ದೇವಸ್ಥಾನದ ಒಳಾಂಗಣ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬಾ ಅಚ್ಚುಕಟ್ಟಾದ ನಿರ್ಮಾಣ. ಮತ್ತೆ ಇಲ್ಲಿ ಗೋಶಾಲೆಯನ್ನು ಕೂಡ ನಿರ್ಮಾಣ ಮಾಡುವಂತಹ ಪ್ಲಾನ್ ಇದೆ ಇಲ್ಲಿ. ಯಾಕಂದ್ರೆ ಗೋಶಾಲೆಗೆ ಹೋಗುವ ದಾರಿ ಅನ್ನೋದು ಬೋರ್ಡ್ ಕಾಣಿಸ್ತಾ ಇದೆ. ಇಲ್ಲಿ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಗೋಗಳನ್ನ ನಿಭಾಯಿಸುವಂತ ಕೆಲಸ ಮಾಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇತ್ತೀಚೆಗೆ ನಿರ್ಮಾಣವಾದಂತ ದೇವಸ್ಥಾನ ಆಗಿರೋದ್ರಿಂದ ಇಲ್ಲ, ಈಗಾಗ್ಲೇನೆ ಕೆಲವು ಗೋಗಳನ್ನ ಸಾಕ್ತಾ ಇದ್ದಾರೆ, ಒಳಗಡೆ ಕಾಣಿಸ್ತಾ ಇದೆ. ಸೊ ನಾವು ಗೋಶಾಲೆಗೆ ಹೋಗೋಣ. ಅಲ್ಲಿ ಎಷ್ಟು ದನಗಳನ್ನ ಸಾಕಿದ್ದಾರೆ ಅನ್ನೋದು ನಮ್ಗೆ ಅದರ ಕೊಂಚ ಡೀಟೇಲ್ಸ್ ನ ಪಡೆದುಕೊಂಡು ನಿಮ್ಗೆ ಕೂಡ ಕೊಡ್ತೀವಿ. ಹೊರಾಂಗಣದ ವಾತಾವರಣ ನೀವು ಗಮನಿಸ್ತಾ ಇದ್ದೀರಾ, ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬಾ ಕುಳಿತುಕೊಳ್ಳೋದಕ್ಕೆ, ನೀವು ವಿಶ್ರಾಂತಿ ಪಡೆಯೋದಕ್ಕೆ ತುಂಬಾ ವಿಸ್ತಾರವಾದ ವಾತಾವರಣದ ಅವಕಾಶ ಇಲ್ಲಿದೆ. ಇಲ್ಲಿ ಗೋಶಾಲೆಯಲ್ಲಿ ಕೆಲವೊಂದು ಗೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಗಂಟೆ ಸದ್ದ ಕೇಳಿ ಬರ್ತಾ ಇದೆ. ಕೆಲ ತಳಿಯ ಗೋಗಳನ್ನ ಇಲ್ಲಿ ಸಾಕ್ತಾ ಇದ್ದಾರೆ. ಸದ್ಯಕ್ಕೆ 2 ಗೋಗಳು ಮಾತ್ರ ನಮ್ಗೆ ಕಾಣಕ್ ಸಿಗ್ತಾ ಇದೆ. ಒಂದು ಹೋರಿ, ಒಂದು ಹೊಸ, ಮತ್ತೊಂದು ಕರು. 3 ಮಾತ್ರ ಕಾಣಕ್ ಸಿಗ್ತಾ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಕಾಲಭೈರವ ದೇವಸ್ಥಾನ ಪುಟ್ಟದೊಂದು ಗುಡಿ ಕಾಣಿಸ್ತಾ ಇದೆ. ಅದನ್ನು ಕೂಡ ಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಂದರವಾದ ಕೆತ್ತನೆಯ ಶಿಲೆಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಅಷ್ಟೇ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ನಿಭಾಯಿಸ್ತಾ ಇರೋದು ಖುಷಿ ವಿಚಾರ. ದೇವಸ್ಥಾನದ ಆವರಣ ಕೂಡ ಎಷ್ಟು ಚೆನ್ನಾಗಿದೆಯೋ ಇಲ್ಲಿಯ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗುಡಿಗಳು ಕೂಡ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ. ಉತ್ತಮವಾದ ದೇವಸ್ಥಾನ. ನೀವು ದೈವಿ ಭಕ್ತರಾಗಿದ್ರೆ ಹುಬ್ಬಳ್ಳಿ ಭಾಗಕ್ಕೆ ಭೇಟಿ ಕೊಟ್ರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಸಂಜೆ ಸಮಯದಲ್ಲಿ ಅಥವಾ ಬೆಳಿಗ್ಗೆಯ ಸಮಯದಲ್ಲಿ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಸೂರ್ಯ ಇಳಿಯುತ್ತಿದ್ದಂತೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಲೈಟ್ಗಳನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಹಾಗೇನೆ ಇಲ್ಲಿ ನವಗ್ರಹ ಕೂಡ ಕಾಣಿಸ್ತಾ ಇದೆ. ಹೀಗೆ ಎಲ್ಲ ಬಗೆಯ ದೇವರುಗಳನ್ನ ಇಲ್ಲಿ ಪೂಜಿಸಿ ಆರಾಧಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ನವಗ್ರಹ ಅಂತಂದ್ರೆ ಒಂದು ಸುತ್ತನ್ನ ಸುತ್ತಲೇಬೇಕಾಗತ್ತೆ. ನಾವು 9 ಗ್ರಹಗಳ ದೇವರುಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿ ಆರಾಧಿಸಿ ಪೂಜೆ ಮಾಡ್ತಾರೆ. ಇದು ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತಹ ವಿಶೇಷವಾದ ದೇವಸ್ಥಾನ, ದೇವರ ಸನ್ನಿಧಾನ. ಯಾವುದೇ ಟಿಕೆಟ್ ಇಲ್ಲದೆ ಈ ದೇವಸ್ಥಾನದ ಎಂಟ್ರಿಯನ್ನ ಪಡೆದುಕೊಳ್ಳಬಹುದು. ದೇವಸ್ಥಾನದ ಆವರಣ ಸಿಕ್ಕಾಪಟ್ಟೆ ದೊಡ್ಡದೈತಿ. ಇನ್ನು ಶಿವ, ಗಣೇಶ, ಪಾರ್ವತಿ ಹೀಗೆ ಹಲವಾರು ದೇವಸ್ಥಾನಗಳನ್ನ ಒಂದೇ ಜಾಗದಲ್ಲಿ ನೀವು ಕಾಣಬಹುದು. ಎಲ್ಲ ದೇವರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿತವಾದ ದೇವಸ್ಥಾನ ಇದಾಗಿದೆ. ಇನ್ನೂ ವಿಶೇಷ ಅಂದ್ರೆ VRL ಸಮೂಹ ಸಂಸ್ಥೆ ನಿರ್ಮಿಸಿದ ದೇವಸ್ಥಾನ ಇದು. ಎಲ್ಲರೂ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟರೆ VRL ನವರು ದೇವಸ್ಥಾನವನ್ನೇ ನಿರ್ಮಾಣ ಮಾಡಿ ವಿಶೇಷ ಕೆಲಸ ಮಾಡಿದ್ದಾರೆ. ಖುಷಿ ಪಡುವಂತ ವಿಚಾರ. ಈಗ ದೇವಸ್ಥಾನದ ಆವರಣ ನಿಮ್ಗೆ ಅಂದಾಜು ಸಿಗ್ತಾ ಇದೆ ಎಷ್ಟು ದೊಡ್ಡದಾಗಿದೆ ಅಂತ.
ಇಲ್ಲಿ ಕಲ್ಯಾಣ ಮಂಟಪದಿಂದ ಹಿಡಿದು ಗೋಶಾಲೆ ಮತ್ತೆ ಮಕ್ಕಳಿಗೆ ಆಟ ಆಡಲು ಒಂದು ಸಣ್ಣ ಗ್ರೌಂಡ್ ತರ ಕಾಣ್ತಾ ಇದೆ, ಒಂದು ವೇದಿಕೆ ತರ ಕಾಣ್ತಾ ಇದೆ. ಹಾಗೇನೆ ತುಂಬಾ ದೊಡ್ಡ ಸ್ಥಳ ಇದೆ, ತುಂಬಾ ವಿಶಾಲವಾದ ದೇವಸ್ಥಾನ. ಒಂದು ಪುಷ್ಕರಣಿ ಕೂಡ ಕಾಣಿಸ್ತಾ ಇದೆ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ ಈ ರೀಲ್ಸ್ ಮಾಡುವಂತ ಜನ ಎಲ್ಲಾದ್ರೂ ಸಿಗ್ತಾರೆ ಅನ್ನೋದಕ್ಕೆ ಈ ದೇವಸ್ಥಾನದ ಆವರಣನೇ ಸಾಕ್ಷಿ. ಜನರಿಗೆ ಏನು ಬಿಟ್ರು ರೀಲ್ಸ್ ಮಾಡೋ ಚಟವನ್ನ ತಪ್ಸೋಕ್ ಆಗೋದಿಲ್ಲ ಅನ್ನೋದು ನಮ್ಗೆ ಇಲ್ಲಿ ಅಂದಾಜ್ ಸಿಗ್ತಾ ಇದೆ. ರೀಲ್ಸ್ ಮುಗೀತು ಅನ್ಸುತ್ತೆ ಬಹುಶಃ. ನಮ್ಮ ಈ ವಿಡಿಯೋದಲ್ಲಿ ಅವ್ರ ರೀಲ್ಸ್ಗಳನ್ನ ನೀವು ನೋಡ್ಬೋದು. ಪುಷ್ಕರಣಿ ಕಾಣಿಸ್ತಾ ಇದೆ, ನೀರು ತುಸು ಸಂಗ್ರಹ ಆಗಿದೆ. ಈಗ ಬೇಸಿಗೆ ಕಾಲ ಇರೋದ್ರಿಂದ ನೀರಿನ ಅಭಾವ ಇದೆ, ಹೀಗಾಗಿ ಸ್ವಲ್ಪ ನೀರಿದೆ. ಆ ಕಡೆ ಒಂದು ಚಿಕ್ಕ ಕೆರೆ ತರ ಕಾಣಿಸ್ತಾ ಇದೆ. ಕೆರೆನೂ ಕೂಡ ನಿರ್ಮಾಣ ಮಾಡಿದ್ದಾರೆ, ಚಿಕ್ಕದಾಗಿದೆ ಬಟ್ ಚೊಕ್ಕದಾಗಿದೆ. ಒಳ್ಳೆಯ ವಾತಾವರಣ, ಹಕ್ಕಿಗಳ ಕಲರವನ್ನ ಕಾಣ್ಬೋದು. ಚಿಕ್ಕ ಕೆರೆ, ಚೊಕ್ಕ ಕೆರೆ, ಒಂದು ಪುಟ್ಟ ಬಾವಿ, ದೊಡ್ಡ ದೇವಸ್ಥಾನದ ಆವರಣದಲ್ಲಿ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ನಿಭಾಯಿಸಿರೋದು ಖುಷಿ ವಿಚಾರ. ಬಹುಶಃ ರೀಲ್ಸ್ ರಾಣಿಯವರು ರೀಲ್ಸ್ ಮುಗಿಸಿ ಸೈಡ್ಗೆ ಹೋಗಿದ್ದಾರೆ ಅನ್ಸುತ್ತೆ, ಕಾಣಿಸ್ತಾ ಇಲ್ಲ. ನನ್ನ ಜೊತೆ ಇರುವಂತ ಫ್ರೆಂಡ್ಸ್ ನೀರಿನ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ. ಇದು ದೇವಸ್ಥಾನ ಹುಬ್ಬಳ್ಳಿಯ ಸಮೀಪ ಬರುವಂಥದ್ದು. ನೀವು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನವನ್ನ ಕಣ್ತುಂಬಿಸಿಕೊಳ್ಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೋದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಸೊ ನಮ್ಮ ಈ ವ್ಲಾಗ್ ಇಲ್ಲಿಗೆ ಮುಗಿತಾ ಬಂತು. ನೀವು ಹುಬ್ಬಳ್ಳಿಯ ಸಮೀಪ ಬಂದಿದ್ರೆ, ಅದರಲ್ಲೂ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ವರೂರ ಹತ್ರ ಬರುವಂತಹ ಪಾಲಿಕೊಪ್ಪ ಅನ್ನೋ ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ವಿಶೇಷ ದೇವಸ್ಥಾನ. ಇಲ್ಲಿ ಯಾವುದೇ ಫೀಸ್ ಅನ್ನ ಕೊಡದೆ ನೀವು ದೇವಸ್ಥಾನಕ್ಕೆ ಎಂಟ್ರಿಯನ್ನ ಪಡೆದುಕೊಳ್ಬಹುದು. ನೀವು ದೈವಿ ಭಕ್ತರಾಗಿದ್ರೆ ಇಲ್ಲಿ ನಿಮಗೆ ಒಂದು ಉತ್ತಮ ವಾತಾವರಣ, ಉತ್ತಮವಾದ ಧಾರ್ಮಿಕ ಭಾವನೆ ಒಂದು ಮೈಗೂಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಸೊ ಹೀಗಾಗಿ ನಮ್ಮ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಊರಿನ ಸುತ್ತಮುತ್ತ ಯಾವುದಾದ್ರೂ ಈ ರೀತಿಯ ವಿಭಿನ್ನ ತಾಣಗಳಿದ್ರೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಬೆಂಬಲ ನಮಗೆ ಇದೇ ರೀತಿ ಇರಲಿ. ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗಾಗಿ ಕೊಡ್ತಾ ಇರ್ತೀವಿ. ನಮಸ್ಕಾರ.